ನಾವು ಹೇಳೋದು ಅಧ್ಯಕ್ಷರೇ, ತಾವು ಮಂಗಳೂರಿಂದ ಬಂದಿದ್ದೀರಿ. ನಾನೇ ಹೋಮ್ ಮಿನಿಸ್ಟರ್ ಆಗಿದ್ದೆ. ಮಂಗಳೂರಿನಲ್ಲಿ ನಿಮ್ಗೆ ಗೊತ್ತಿದೆ, ಪ್ರೆಷರ್ ಕುಕ್ಕರ್ನಲ್ಲಿ ತರಕಾರಿ ಬೇಯ್ತದೆ, ಅನ್ನ ಬೇಯ್ತದೆ, ನಾವು ತಿಳ್ಕೊಂಡಿದ್ವಿ. ನಮ್ಮೊಬ್ಬ ಯುವಕ ಪ್ರೆಷರ್ ಕುಕ್ಕರ್ನಲ್ಲಿ ಬಾಂಬ್ ತಯಾರು ಮಾಡ್ಬೋದು ಅಂತ ತೋರಿಸ್ಕೊಟ್ಟವ. ಆದ್ರೆ ಈಗ ಅವತ್ತು ನಮ್ಮ ಕ್ಯಾಬಿನೆಟ್ ಸಚಿವರೇ ಒಬ್ರು ಬ್ರದರ್ ಅವರು ಆಪಾದನೆ ಸುಮ್ಮನೆ ಯಾಕೆ ಮಾಡ್ತಾ ಇದ್ದೀರಿ ಅನ್ನುವಂತ ಒಂದು ಮಾತು ಹೇಳಿದ್ರು. ನಾವು ಅದ್ರ ಬಗ್ಗೆ ಅಬ್ಜೆಕ್ಷನ್ ಮಾಡ್ತಾ ಇಲ್ಲ. ಅವತ್ತು ಲಘುವಾಗಿ ಭಾವಿಸಿದ್ರೆ ಇವತ್ತೇನಾಗಿದೆ, ಅವನು NIA ತನಿಖೆ ಮಾಡ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದ ಭಯೋತ್ಪಾದಕರ ಜೊತೆನೆಲ್ಲ ಆತನ ಲಿಂಕ್ ಇದೆ. ಯಾರನ್ನು ಕೂಡ ಅದೇ, ಆದ್ರಿಂದ ಯಾರನ್ನು ಕೂಡ ಲಘುವಾಗಿ ತೆಗೆದುಕೊಳ್ಳತಕ್ಕದ್ದಲ್ಲ. ನಾವು ಮಾಡ್ತೀವಿ ನೋಡ್ರಿ, ನಾವು ಮಾಡಿದಷ್ಟು ಯಾರು ನೀವು ಮಾಡಲಿಲ್ಲ. ನಾವು ಕಾಂಗ್ರೆಸ್ ಸರ್ಕಾರ ಕೇಂದ್ರ ರಾಜ್ಯ ಎಲ್ಲ ಮಾಡಿದೀವಿ. ನಾವು ಈಗ ಖಂಡಿಸ್ತಾ ಇದ್ದೀವಿ. ನಾವು ಆತರ ಆತರ ಘಟನೆ ಖಂಡಿಸ್ತಾ ಇದ್ದೀವಿ. ನಾವು ಈಗ ಟ್ರೈನಿಂಗ್ ತಗೊಂಡು ಬಂದಿದ್ದು ಅವಾಗ ಇವ್ರು ಏನ್ ಮಾಡ್ತಾ ಇದ್ರು? ಯತ್ನಾಳ್ ಅವ್ರು ಮಾತಾಡ್ಲಿ. ಯಾರ ಕೈಲಿದೆ ಸರ್? ತೀರ್ಥಹಳ್ಳಿನಲ್ಲಿ ಟ್ರೈನಿಂಗ್ ಹೆಂಗ್ ಕೊಡ್ತಿದ್ರು ಸರ್? ನಿಮ್ ಕಾನ್ಸ್ಟಿಟ್ಯೂನ್ಸಿನಲ್ಲ ಟ್ರೈನಿಂಗ್ ತಗೊಂಡ್ ಬಂದ್ರಂತಲ್ಲ? ಹೌದೌದು. ನೀವೇ ಮತ್ತೆ ಅವಾಗ ಏನ್ ಮಾಡ್ತಾ ಇದ್ರಿ? ಯಾರ ಕೈನಲ್ಲಿದೆ ಸರ್? NIA ಯಾರ ಕೈನಲ್ಲಿದೆ ಸರ್? ಏನ್ ಮಾಡ್ತಾ ಇದ್ರಿ? ಏನ್ ವಿಚಿತ್ರ ಹಿಂಗ? ಆಯ್ತು, ಮತ್ತೆ ನೀವು ಮಾತಾಡಿ. ಹಿಂಗ ಆಯ್ತಮ್ಮ, ಹೆಂಗ ಅವ್ರ ವೈಫಲ್ಯವನ್ನ ಹೇಳ್ಕೊಡ್ಲಿ. ನಮ್ಮ ಹೆಸರು ಯಾಕೆ ಹೇಳ್ತಾ ಇದಾರೆ? ಆಯ್ತು, ಹೇಳ್ಕೊಡ್ಲಿ. ಅವ್ರ ವೈಫಲ್ಯವನ್ನ ಹೇಳ್ಕೊಳ್ಳಿ. ಆಯ್ತು, ಕೂತ್ಕೊಳ್ಳಿ. ಈಗ ಕಾಂಗ್ರೆಸ್ ಯಾಕೆ ನೀವು ಕೂತ್ಕೊಳ್ಳಿ. ಅಲ್ಲಿಂದ ಬಂದು ನಿಮ್ಮ ಹತ್ರ ಬಂದಿದ್ದು ನೀವೇನ್ ಮಾಡ್ತಾ ಇದ್ರಿ? ಅಧ್ಯಕ್ಷರೇ, ಆದ್ರಿಂದ ನಾನು ಹೇಳೋದು, ಈ ತನಿಖೆಗೆ ಅಥವಾ ಅವನು ಹೇಳಿದ್ದನ್ನ ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ತಡೆಯೊಡ್ಡೋದಾದ್ರೆ ಈ ತನಿಖೆ ಎಲ್ಲಿವರೆಗೂ ಹೋಗ್ತದೆ? ಇದು ಆ ವಿಚಾರಕ್ಕೆ ಇದು ಯಾವ ಮಾನಸಿಕತೆ ಹೇಳಿ? ಹಾಗಾಗಿ ಅವತ್ತು ತೀರ್ಥಹಳ್ಳಿಯವನಾಗಿರ್ಲಿ, ನನ್ನ ಮನೆಯವನಾಗಿರ್ಲಿ, ಪೊಲೀಸರಿಗೆ ಬಿಡ್ಲಿಲ್ಲ. ಪೊಲೀಸರು ಅವನ್ನ ಬದುಕಿಸಿದ್ರು. ಅವನ ಹಿನ್ನೆಲೆ ಏನು ಅಂತ ಹೇಳಿ ಲಕ್ಷಗಟ್ಟಲೆ ಖರ್ಚಾಯ್ತು ಸರ್ಕಾರಕ್ಕೆ ಅವತ್ತು ಆಸ್ಪತ್ರೆಯಲ್ಲಿ. ಯಾಕೆಂದ್ರೆ ಅದು ಬೇರೆ ಮಟ್ಟ ತನಿಖೆ ಮಾಡಬೇಕು, ಅವನ್ನ ಹಿಡಿಬೇಕು ಅಂತ ಹೇಳಿ ನಮ್ಮ ಪೊಲೀಸರು ಮಾಡಿರ್ತಕ್ಕಂಥ ತನಿಖೆ, ನಂತರ ಮಾಡಿರ್ತಕ್ಕಂಥ NIA ತನಿಖೆಯಿಂದ ಇವತ್ತು ಏನೇನು ಹೊರಗೆ ಬಂದಿದೆ. ನಾವು ಇದನ್ನ ಲಘುವಾಗಿ ತೆಗೆದುಕೊಳ್ತಕ್ಕಂಥದ್ದಲ್ಲ. ಒಬ್ಬ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ದ ಅಂದ್ರೆ ಅವನ ಹಿನ್ನೆಲೆ ಏನು ಅಂತ ಹೇಳಿ ಕೆದಕ್ಬೇಕಲ್ಲ. ಇಲ್ಲದೆ ಇದ್ರೆ ಅದು ಕೂಡ ಇಲ್ಲಿ ಬಂದು ವಿಧಾನಸೌಧದ ಒಳಗಡೆ ಕೂಗ್ತಾನೆ ಅಂತ ಹೇಳಿದ್ರೆ, ಈ ದೇಶದ ಅನ್ನ ತಿಂದು, ಈ ದೇಶದ ಸೌಲಭ್ಯ ಪಡೆದು, ಈ ದೇಶದ ಯುವಕರಿಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಅನ್ನಿಸ್ಬೇಕು ಅಂತ ಹೇಳಿ ಆ ಮಾನಸಿಕತೆ ನಿರ್ಮಾಣ ಆಗ್ತದಲ್ಲ. ನಾನು ಹೇಳೋದು, ಸರ್ಕಾರ ಬಂದ್ರ ಮೇಲೆ ತಾವು ಕೂಡ ಮೇಲೆ 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 ಎಲ್ಲೂ ಕೂಡ ಅವ್ರನ್ನ ಮಟ್ಟ ಹಾಕುವಂತ ಮಾತಾಡ್ತಾ ಇಲ್ಲ. ಇದರ ಪರಿಣಾಮವಾಗಿ ಇಡೀ ರಾಜ್ಯದ ಉದ್ದಾಗಲಕ್ಕೆ ಇಂಥ ಶಕ್ತಿಗಳು ಇವತ್ತು ತಲೆ ಎತ್ತಿ ನಿಂತಿದ್ದಾವೆ. ಓಪನ್ ಆಗಿ ಹೇಳ್ತಾರೆ, ಪಾಕಿಸ್ತಾನ ಧ್ವಜ ಎಲ್ಲಿ ಬೆಳಗಾಂನಲ್ಲಿ ಆದಾಗ ಪಾಕಿಸ್ತಾನ ಧ್ವಜ ಹಾರಿಸಿದ್ರು. ಹಾಗಾಗಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು ಅನೇಕ ಕಡೆ. DJ ಹಳ್ಳಿ, KJ ಹಳ್ಳಿ ಏನಾಯ್ತು ಅಂತ ಹೇಳಿ ಗೊತ್ತಿದೆ ನಿಮ್ಗೆ. ಇಡೀ ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕ್ಸುಟ್ರು. ನಿಮ್ದೇ ಪಕ್ಷದ ಶಾಸಕನ ಮನೆಗೆ ಬೆಂಕಿ ಹಾಕಿದ್ರು. ಸುಳ್ಳು ಅಂತ ಹೇಳ್ತಿದ್ರಲ್ಲ, ಬಿಡಿ ಅಂತ ಹೇಳಿ ನೀವು ಪತ್ರ ಕೊಡ್ತೀರಿ ಅಂದ್ರೆ ನಮ್ಮ ಪೊಲೀಸರ ನೈತಿಕ ಸ್ಥೈರ್ಯಗಳು ಕುಸ್ತೋಗ್ತವೆ. ಆಯ್ತು, ಈಗ ಆಯ್ತು, ನಿಮ್ಗೆ ಚಾನ್ಸ್ ಕೊಡ್ತಾನೆ. ಚಾನ್ಸ್ ಮಾಡ್ತಿದ್ದಾರೆ, ಶಾಂತವಾಗಿ ತಮ್ಮ ವಿಷಯ ಪ್ರಸ್ತುತ ಮಾಡ್ತಿದ್ದಾರೆ. ಅಲ್ಲ ನೋಡಿ, ಶಾಂತವಾಗಿ ವಿಷಯ ಹೇಳ್ಬೇಕಾದ್ರೆ ಇವ್ರು ಯಾಕೆ ಅದನ್ನ ಇದು ಮಾಡ್ತಾರೆ? ಆಯ್ತಪ್ಪ, ತಾವು ಹೇಳಿದ್ರಲ್ಲ. ಈಗ ಅಧ್ಯಕ್ಷರೇ, ಇವತ್ತು ಇದರ ಪರಿಣಾಮ ನಾವು ವೋಟ್ ಬ್ಯಾಂಕಿನ ತುಷ್ಟೀಕರಣವ ಇನ್ಯಾವುದೋ
ಮಾಡಿದ್ರೆ ದುಷ್ಟಶಕ್ತಿಗಳು ಇವತ್ತು ತಲೆ ಎತ್ತವೆ. ಇದರ ವಿರುದ್ಧ ನಾವೆಲ್ಲ ಇಡೀ ಸದನ ಒಕ್ಕೊರ್ಲಿಂದ ಮಾತನಾಡುವಂತ ಕೆಲಸ, ಇವತ್ತು ಪ್ರಸ್ತಾಪ ಮಾಡುವಂತ ಕೆಲಸ ನಾವು ಮಾಡಿದ್ರೆ ಇಂಥ ದುಷ್ಟಶಕ್ತಿಗಳಿಗೆ ಒಂದು ಮೆಸೇಜ್ ಹೋಗುತ್ತೆ. ಇಲ್ಲದೇ ಇದ್ರೆ ಇದನ್ನ ತಡೆಗಟ್ಟೋದು ಮಾಡಿದ್ರೆ ನಮ್ಮ ಸಮರ್ಥಕರು ಇಲ್ಲೂ ಇದ್ದಾರೆ ವಿಧಾನಸೌಧದಲ್ಲಿ ಅಂತ ಅನ್ಸುತ್ತೆ. ನಮಗೆ ನಾಚಿಕೆ ಆಗ್ಬೇಕು, ಬಹಳ ಗಂಭೀರವಾಗಿ ತಗೊಳ್ಬೇಕಾಗ್ತದೆ ಇದನ್ನ. ಈ ದೇಶದ ಅಳಿವುಳಿನ ಪ್ರಶ್ನೆ, ನಮ್ಮ ಬದುಕಿನ ಪ್ರಶ್ನೆ. ಈ ದೇಶವನ್ನ ಸಮಗ್ರತೆ ಏಕತೆಯನ್ನ ಕೆದಕುವಂತವ್ರನ್ನ ಯಾವುದೇ ಕಾರಣಕ್ಕೆ ನಾವು ಬಿಡಬಾರದು. ಅದು ಯಾವ ಪಕ್ಷ ಇರಲಿ, ಯಾವ ಜಾತಿ ಇರಲಿ, ಯಾವ ಧರ್ಮ ಇರಲಿ. ಅದು ಯಾಕೆ ನರೇಂದ್ರ ಸ್ವಾಮಿ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ ಸ್ವಾಮಿ, ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ. ಅಲ್ಲ, ನಮ್ಗೆ ಇದುವರೆಗೂ ಅನುಮಾನ ಇರಲ್ಲ ನರೇಂದ್ರ ಸ್ವಾಮಿ ಅವ್ರ ಬಗ್ಗೆ. ಈಗ ಪದೇ ಹಿಂಗ ಅಬ್ಜೆಕ್ಷನ್ ಮಾಡೋದು ನೋಡಿದ್ರೆ ಅವ್ರ ಬಗ್ಗೆ ಅನುಮಾನ ಶುರು ಆಗುತ್ತೆ. ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡುವ ಅನುಮಾನ ಶುರು ಆಗುತ್ತೆ ಇವ್ರ ಬಗ್ಗೆ ಈ ರೀತಿ ಮಾತಾಡೋದು ನೋಡಿದ್ರೆ. ಆದ್ರಿಂದ ಅಧ್ಯಕ್ಷರೇ, ನಾನು ಹೆಚ್ಚು ಹೇಳೋದಿಲ್ಲ. ನಿಮ್ಮ ಸರ್ಕಾರ ಬಂದ್ರ ಮೇಲೆ ಎಲ್ಲೋ ಒಂದ್ ಕಡೆ ಇದಕ್ಕೆ ಪ್ರಚೋದನೆ ಸಿಗ್ತಾ ಇದೆಯೇನೋ ಅನ್ನುವಂತ ಒಂದು ಭಾವನೆ ಹೊರಗಡೆ ಜನರಲ್ಲಿ ಬಂದಿದೆ. ನಾವು ಪಕ್ಷ ಬಿಡಿ ಬಂದಿದೆ. ಇದರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನ ತಗೊಳ್ಬೇಕಾಗಿರ್ತಕ್ಕಂಥದ್ದು ನಿಮ್ ಕರ್ತವ್ಯ. ನಿನ್ನೆ ಸಂಜೆ ಆಗಿರ್ತಕ್ಕಂಥದ್ದಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ಒಂದು ಕ್ಲಾರಿಫಿಕೇಶನ್ ಮಾಧ್ಯಮಕ್ಕೆ ಬಂದಿದೆ. ಅವನು ನಾಸೀರ್ ಹುಸೇನ್ ಜಿಂದಾಬಾದ್ ಅಂತ ಕೂಗಿದ್ದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಕೂಗ್ಲಿಲ್ಲ ಅಂತ ಹೇಳಿ ಬಂದಿದೆ ಕ್ಲಾರಿಫಿಕೇಶನ್. ಮುಖ್ಯಮಂತ್ರಿಗಳ ಕಚೇರಿಯಿಂದ ಈ ಕ್ಲಾರಿಫಿಕೇಶನ್ ಮೀಡಿಯಾಕ್ಕೆ ಹೋಗ್ತದೆ ಅಂದ್ರೆ ಈಗ ನೀವು ಹೇಳ್ತೀರಿ ಇನ್ನು ತನಿಖೆ ಮಾಡ್ತೀವಿ ಅಂತ, FSL ರಿಪೋರ್ಟ್ ಬರಬೇಕು ಅಂತ. ಹಾಗಾದ್ರೆ ಅಷ್ಟರೊಳಗಾಗಿ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ಹೇಗೆ ಸಂದೇಶ ಹೋಗುತ್ತೆ? ಏನನ್ಸುತ್ತೆ ಜನಕ್ಕೆ? ನಾನು ಹೇಳೋದು ಅಧ್ಯಕ್ಷರೇ, ಇದು ಈ ಮಾನಸಿಕತೆಯನ್ನ ಬಿಡಬೇಕು. ಈಗಾಗಲೇ ಸುನಿಲ್ ಕುಮಾರ್ ಅವರು ಹೇಳಿದ್ರು, ಧರ್ಮದ ಆಧಾರದ ಮೇಲೆ ದೇಶ ಇಬ್ಬಾಗ ಆಗಿದ್ದು, ಅದರಲ್ಲೇನು ಎರಡು ಮಾತಿಲ್ಲ. ಇವತ್ತು ಧರ್ಮದ ಆಧಾರದ ಮೇಲೆ ಊರು ಇಬ್ಬಾಗಗಳಾಗ್ತಾ ಇದ್ದಾವೆ. ನಾವು ಒಟ್ಟಿಗೆ ಬದುಕುವಂತ ವಾತಾವರಣವನ್ನ ಸೃಷ್ಟಿ ಮಾಡುವಂತ ಕೆಲಸ ನಾವು ಮಾಡಬೇಕಾಗಿದೆ. ಈ ಕೆಲಸ ನಿಮ್ಮ ಸರ್ಕಾರ ಮಾಡಬೇಕು. ಇದ್ರ ಬಗ್ಗೆ ಬದ್ಧತೆ ಇರಬೇಕು. ಇದನ್ನ ತುಷ್ಟೀಕರಣ ಮಾಡಿ ನಿಮ್ಮ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ಳುವಂತಹದ್ದು ಬಹಳ ದೊಡ್ಡ ಅಪರಾಧ ಮತ್ತು ದೇಶದ್ರೋಹದ ಕೆಲಸ ಆಗ್ತದೆ ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಂತೀನಿ. ಆಯ್ತು, ಕೂತ್ಕೊಳ್ಳಿ. ಎಲ್ಲ ಬುದ್ಧಿವಂತರಲ್ಲಿ ಇರುವವರು. ಒಂದ್ ಸೆಕೆಂಡ್ MP ಪಾಟೀಲ್, ಒಂದ್ ಸೆಕೆಂಡ್. ಕೊಡ್ತೇನೆ. ರಾಜ್ಯಸಭಾ ಚುನಾವಣೆ ನಡೆದ ಮೇಲೆ ಬೇಡಪ್ಪ, ನೀವೆಲ್ಲ ಮಾಡಿ ಮತ್ತೆ ವಾಕ್ಔಟ್ ಮಾಡ್ಲಿಕ್ಕ ಇಲ್ಲಿ ಕೇಳಿಕ್ಕಿಲ್ವ? ನಿಲ್ಲಿ, ಹಾಗೆ ಎರಡು ಕಡೆ ಕೊಡುವ. ಆಯ್ತು, ಎರಡು ಕಡೆಗೆ ಕೊಡುವ, ಗಡಿಬಿಡಿ ಮಾಡಬೇಡಿ. ಘಟನೆ ಎರಡು ಕಡೆಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡುವ. ಆಯ್ತು, ಒಂದ್ ಸೆಕೆಂಡ್. ಆಯ್ತು MP ಪಾಟೀಲ್, ಒಂದ್ ಸೆಕೆಂಡ್. ಈಗ ಇದು ಗಂಭೀರದ ವಿಚಾರ. ಪರಸ್ಪರ ಚರ್ಚೆ ಮಾಡಿಕೊಂಡು ಒಂದು ಹಂತಕ್ಕೆ ನಾವು ಒಗ್ಗಟ್ಟನ್ನು ತೋರಿಸಿಕೊಂಡು ನಾವು ಸಮಾಜ ಶಕ್ತಿ ಯಾರಿದ್ದರೂ ಕಠಿಣ ಕ್ರಮ ತಗೊಳ್ಳುವ ಕೆಲಸ ಇವತ್ತು ಆಗಲಿ. ಸಕಾರಾತ್ಮಕ ಚರ್ಚೆ ಮಾಡುವ. ನಾನು ಇವತ್ತು ರಾಯರೆಡ್ಡಿ ಅವರು ಅವ್ರಿಗೆ ನಾನು ಕಥೆಯನ್ನು ಸಲ್ಲಿಸ್ತೇನೆ. ಅವ್ರು ನನ್ನ ಕಚೇರಿಗೆ ನನ್ನ ಆಫೀಸಿಗೆ ಬಂದು ಚರ್ಚೆ ಮಾಡಿಕೊಂಡು ಎಸ್ ಗಿನ್ ಗುಡ್ ಅಡ್ವೈಸ್ ಮತ್ತು ಸಜೆಷನ್ಸ್ ಕೂಡ. ಯಾಕಂದ್ರೆ ಹೇಳಿದ್ರೆ ಚರ್ಚೆ ಆಗಲೇಬೇಕು ಇಂಥ ವಿಚಾರದಲ್ಲಿ. ಆಗುವಾಗ ಮತ್ತೆ ಅದರೊಂದು ಮಾತಾಡೋ ಪ್ರತಿ ಸದಸ್ಯರು ಕೂಡ ಗೌರವವಾಗಿ ಯಾವುದೇ ಒಂದು ಅಲ್ಲಿ ಆಕ್ಷೇಪಣೆಗೆ ಒಳಪಡದೆ ಕೆಲವೊಂದು ವಿಚಾರ ಬಂದಾಗ ಅದನ್ನು ನಾವು ಕಡತನ ತೆಗಿಬೇಕಂತ ಕೂಡ ಹೇಳಿದ್ದಾರೆ. ಅದನ್ನು ನಾನು ಕೂಡ ಒಪ್ಪಿದ್ದೇನೆ. ಈಗ MP ಪಾಟೀಲ್ ಅವರು ಮಾತಾಡ್ತಾರೆ. ನೆಕ್ಸ್ಟ್ ಮಾತಾಡಿ, ಅದ್ರ ಬಗ್ಗೆ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಸದಸ್ಯರು ಮಾತಾಡಬೇಕು, ಮಂತ್ರಿಗಳು ಚರ್ಚೆ ಮಾಡ್ಲಿಕ್ಕೆ ಬರಲ್ಲ. ಎಲ್ಲಿದೆ ಮಂತ್ರಿಗಳು? ವಿಚಾರ ಹೇಳ್ಬೇಕಂತ ಹೇಳ್ತಾರೆ ಸರ್. ಮಂತ್ರಿಗಳು ಉತ್ತರ ಕೊಡಬೇಕು. ಹೋಮ್ ಮಿನಿಸ್ಟರ್ ಉತ್ತರ ಕೊಡ್ತಾರೆ. ಇನ್ನೊಬ್ಬ ಮಂತ್ರಿ ಚರ್ಚೆ ಮಾಡಬಹುದಾ? ನೀವು ಈಗ ಸದಸ್ಯರು ಮಾತಾಡಲಿಲ್ಲ, ಅಬ್ಜೆಕ್ಷನ್ ಇಲ್ಲ. ಇನ್ನೊಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಚರ್ಚೆ ಮಾಡ್ತೀನಿ ಹೆಂಗಾಗುತ್ತೆ ಸರ್? ನೋಡಿ, ಎಲ್ಲ ಅವಕಾಶ ಇದೆ. ಅವರಿಗೆ ಎಲ್ಲ ಅವಕಾಶ ಇದೆ. ನಾನು ಅವಕಾಶ ಇಲ್ಲ.
ನೋಡಿ ಒಂದ್ ನಿಮಿಷ ಒಂದ್ ನಿಮಿಷ ಸದಸ್ಯರು ಮಾತಾಡಬಹುದು ಒಪ್ಕೋತೇನೆ ಪರಮೇಶ್ವರ್ ಸದಸ್ಯರು ಮಾತಾಡಬಹುದು ಕ್ಯಾಬಿನೆಟ್ ಮಿನಿಸ್ಟರ್ ಚರ್ಚೆ ಪಾಲ್ಗೊಳ್ತೀನಿ ಅಂತಂದ್ರೆ ಈ ಸದನ ಏನ್ ಆಯ್ತು ಒಂದ್ ಸೆಕೆಂಡ್ ಆಯ್ತು ಒಂದ್ ಸೆಕೆಂಡ್ ಕೊಡ್ತಾ ಇದ್ದಾರೆ ಆಯ್ತಮ್ಮ ಪ್ರಿಯಾಂಕ್ ಒಂದ್ ಸೆಕೆಂಡ್ ಏನ್ ಅಧ್ಯಕ್ಷರೇ ಒಂದ್ ಸೆಕೆಂಡ್ ಚಂದ್ರಪ್ಪ ಅವರೇ ಚಂದ ಗಡಿಬಿಡಿ ಮಾಡಬೇಡಿ ಪ್ರಿಯಾಂಕ್ ಅವರೇ ಆಯ್ತು ನಾನು ಮಾತಾಡ್ತೇನಲ್ಲ ಆಯ್ತು ಚಂದ್ರಪ್ಪ ಅವ್ರೆ ಯಾಕೆ ಗಡಿಬಿಡಿ ಮಾಡ್ತೀರಿ ಆಯ್ತು ಈಗ ವಿಚಾರ ಏನಂತ ಹೇಳಿದ್ರೆ ನಾನು ಚರ್ಚೆ ಅಂತಲ್ಲ ನಿಮ್ಗೆ ಏನಾದ್ರು ಕ್ಲಾರಿಫಿಕೇಶನ್ ಇದ್ರೆ ಬಿಕಾಸ್ ಆಗು ನೀವು ಕ್ಲಾರಿಫಿಕೇಶನ್ ಕೊಡ್ಬೇಕಂತ ಕೇಳಿದೆ ಅವಾಗ ಏನಾದ್ರು ವಿಚಾರದಲ್ಲಿ ಸೊ ಚರ್ಚೆ ಅಂತಲ್ಲ ಇಫ್ ಮಿನಿಸ್ಟರ್ಗೆ ಏನೋ ಕ್ಲಾರಿಫಿಕೇಶನ್ ಇದ್ರೆ ಅಂದ್ರೆ ಇಲ್ಲಿ ಈಗ ಯಾವುದೇ ವಿಷಯ ಚರ್ಚೆ ಆಗ್ಬೇಕಾದ್ರೆ ಸದಸ್ಯರೆಲ್ಲರೂ ಪಾಲ್ಗೊಳ್ಳಬಹುದು ಹೌದು, ಹೌದು. ನೀವು ಮಂತ್ರಿಗಳಿಗೆ ಚರ್ಚೆಗೆ ಅವಕಾಶ ಅಲ್ಲ, ಕೊಟ್ರೆ ಮಂತ್ರಿಗೆ ಒಂದು ಏನು ಕ್ಲಾರಿ- ಇರುತ್ತೆ? ಮಂತ್ರಿ ಒಂದು- ಯಾವ rules ಅಲ್ಲಿ ಇದೆ? ಮಂತ್ರಿ ಸಕ್ಕರೆ ಹೇಳಿ. ನೋಡಿ, ಯಾವ rules ಅಲ್ಲಿ ಇದೆ? ಒಂದು ಮಂತ್ರಿಗಳು ಚರ್ಚೆ ಮಾಡಬಹುದು ಯಾವ ಒಂದು rules ಅಲ್ಲಿ ಇದೆ? ಸಕ್ಕರೆ- ಉತ್ತರ ಅವ್ರು ಕೊಡಬೇಕು ಮುಖ್ಯಮಂತ್ರಿಗಳು ಕೊಡಬೇಕು ಆಯ್ತು, ಗೃಹ ಸಚಿವರು ಸುನಿಲ್ ಉತ್ತರ ಗೊತ್ತಿದೆ ಕೊಡ್ಬೇಕು. ಅಲ್ವಾ? ಇನ್ನೊಬ್ರು ಸಚಿವರಿಗೆ ಚರ್ಚೆಗೆ ಅವಕಾಶ ನಮ್ಗೆ ಗೊತ್ತಿದೆ ಕೊಡ್ತೀರಿ. ಚರ್ಚೆ ಯಾವ rules ಅಲ್ಲಿ ಇದೆ? ಸುನೀಲ್ ಕೇಳಿ ಎಲ್ಲಾ ಸಂದರ್ಭಗಳು ಕೂಡ ಎಲ್ಲಾ ಮಂತ್ರಿಗಳು ಕೂಡ ಕ್ಲಾರಿಫಿಕೇಶನ್ ಕೊಟ್ಟು ನಾವು ಕೂಡ ಅಲ್ಲಿ ಕೂತ್ಕೊಂಡು ನಾವು ನೋಡಿದ್ದೇವೆ ಇಲ್ಲಿ ವಿಚಾರ ಏನಿದೆ ಯಾವಾಗ ಒಂದು ಕ್ಲಾರಿಫಿಕೇಶನ್ ಕೊಡ್ಬೇಕಂತ ಕೇಳಿದ್ರು ಇದು ಚರ್ಚೆ ಅಲ್ಲ ಈಗ ನಿಮ್ಗೆ ಕೊಡ್ತು ಎಲ್ಲ ಎರಡು ಕಡೆಯಿಂದಲೂ ಕೂಡ ಕೊಡ್ತೇನೆ ಇದಕ್ಕೆ ಈಗ ಅವ್ರು ಏನು ಪ್ರತಿಪಕ್ಷದ ನಾಯಕರು ರೇಸು ಮಾಡಿದ್ದಾರೆ ಅದನ್ನ ನಾನೀಗ ಚರ್ಚೆಗೆ ಅವಕಾಶ ಮಾಡಿ ಕೊಡ್ತಾ ಇದ್ದೇನೆ ಪಾಟೀಲ್ ಅವರು ಮಾತಾಡೋದಕ್ಕೆ ಅಲ್ಲಲ್ಲ ಅವ್ರು ಮಾತಾಡ ನಮ್ದೇನ್ ಅಬ್ಜೆಕ್ಷನ್ ಇಲ್ಲ, ಏನೋ ಕ್ಲಾರಿಫಿಕೇಶನ್ ಇದೆ ಅಬ್ಜೆಕ್ಷನ್ ಇಲ್ಲ. ಆದ್ರೆ ಗೃಹ ಸಚಿವರು ಇಲ್ಲಿ ಕೂತಿದ್ದಾರೆ, ಅವ್ರು ಇಲ್ಲ ಅಂದ್ರೆ ಪರವಾಗಿಲ್ಲ, ಗೃಹ ಸಚಿವರು ಇಲ್ಲೇ ಇದ್ದಾರೆ, ಉತ್ತರ ಕೊಡ್ಬೇಕಾಯ್ತು ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ. ಕ್ಲಾರಿಫಿಕೇಶನ್ ಅಲ್ಲ ಅವ್ರೆ. ನಾವು MB ಪಾಟೀಲ್ ಹೆಸರನ್ನ ಪ್ರಸ್ತಾವನೂ ಮಾಡಿಲ್ಲ ಅವರು. ನಾವೇನು ಈಗ ಅವ್ರು ಅವ್ರು ಏನ್ ಮಾತಾಡಬಾರ್ದು ಅಂತ ಹೇಳ್ದ ಗೃಹ ಸಚಿವರಿಗೆ ಅರ್ಥನೇ ಇಲ್ಲ. ಗೃಹ ಸಚಿವರು ಯಾಕಿರ್ಬೇಕು? ವೈ ಗೃಹ ಸಚಿವರು? ಈಗ ಗೃಹ ಸಚಿವರು ಯಾಕೆ? ಅವರ ಅವಶ್ಯಕತೆ ಏನಿದೆ ಗೃಹ ಸಚಿವರದು? ಯಾವ್ದೋ ಇಂಡಸ್ಟ್ರೀಸ್ ಅಲ್ಲಿ ಏನೇನ್ ಆಗಿದ್ಯಾ? ಆಯ್ತು ನಾ ಮಾತಾಡ್ಲಾ ಯಾವ್ದೋ ಫ್ಯಾಕ್ಟರಿ ಆಗಿದ್ಯಾ? ಆ ವಿಷಯದ ಬಗ್ಗೆ ಅವಕಾಶ ಕೊಟ್ರೆ ಹೊಸ ಪರಂಪರೆ ಆಗ್ದಂಗ ಆಗ್ತೈತೆ. ಅಧ್ಯಕ್ಷರೇ, ಇದು ಒಳ್ಳೇದಲ್ಲ, ಮಾಡಬೇಡಿ, ದಯವಿಟ್ಟು ಮಾಡಬೇಡಿ. ಗೃಹ ಸಚಿವರಿಗೆ ಅಗೌರವ ಮಾಡ್ತಾ ಇದ್ದೀರಾ, ಗೃಹ ಸಚಿವರಿಗೆ ಅಗೌರವ ಮಾಡ್ತಾ ಇದ್ದೀರಾ, ದಯವಿಟ್ಟು ಮಾಡಬೇಡಿ. ಕೊಡ್ಲಿ ಅವರು ಉತ್ತರ. ಎಲ್ಲ ಬುದ್ಧಿಜೀವಿಗಳಿಗೆ ಒಮ್ಮೆ ಕೂತ್ಕೊಳ್ಳಿ, ಸನ್ಮಾನ್ಯ ಒಮ್ಮೆ ಕೂತ್ಕೊಳ್ಳಿ ಅಧ್ಯಕ್ಷರೇ. ಒಂದ್ ಸೆಕೆಂಡ್ ನೋಡಿ ಆಯ್ತು ಕೊಂಡ್ರೆ ಅಲ್ಲಿ ನಿಮ್ಮ ಬಟನ್ ಅವರ ಕೈಯಲ್ಲಿದೆ, ನನ್ನ ಕೈಯಲ್ಲಿದೆ. ಸನ್ಮಾನ್ಯ ಈಗ ಒಂದ್ ಸೆಕೆಂಡ್ ಈಗ ವಿಚಾರ ಏನಿದೆ ನಾವು ಕೂಡ ಹಿಂದಿನಲ್ಲಿ ನೋಡಿಕೊಂಡು ಬಂದಿದ್ದೇವೆ. ಕೆಲವು ಸಲ ಚರ್ಚೆ ಆಗುವಾಗ ಮಂತ್ರಿಗಳದ್ದು ಕೆಲವು ಕ್ಲಾರಿಫಿಕೇಶನ್ ಕೊಡೋದು ವಿಚಾರ ಅವ್ರೇನು ಉತ್ತರ ಕೊಡ್ಲಿಕ್ಕೆ ಹೋಗುದಿಲ್ಲ. ಉತ್ತರ ಮುಖ್ಯಮಂತ್ರಿ ಮತ್ತು ಹೋಮ್ ಮಿನಿಸ್ಟರ್ ಇದ್ದಾರೆ, ಅವರೇ ಅದನ್ನು ಕೊಡುವಂತದ್ದು. ಪರಸ್ಪರ ಚರ್ಚೆ ಆಗುವಾಗ ನನಗೆ ಕೆಲವು ವಿಚಾರ ಮಾಹಿತಿ ಹೇಳಲಿಕ್ಕೆ ಮಂತ್ರಿಗಳು ಕೇಳ್ತಾರೆ, ಅದಕ್ಕೆ ಅನುವಾಗಿ ಕೊಟ್ಟಿದ್ದಾರೆ. ಈಗ ಅವರಾಗಿ ಕೂತ್ಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.